ಜನಸೇವಾ ಟ್ರಸ್ಟ್ ಗಿಳಿಯಾರು ಮತ್ತು ಟೀಮ್ ಅಭಿಮತ ಆಶ್ರಯದಲ್ಲಿ ಸ್ಥಳೀಯ 50ಕ್ಕೂ ಹೆಚ್ಚು ಸಂಘಟನೆಗಳ ಸಹಕಾರದಲ್ಲಿ ಗಾಂಜಾ ಡ್ರಗ್ ವ್ಯಸನ ಹಾಗೂ ಮಾಫಿಯಾದ ವಿರುದ್ಧ ಜನಜಾಗೃತಿ ನಡಿಗೆ ವಾಕಥಾನ್ಗೆ ಬ್ರಹ್ಮಾವರ ಎಸ್ಎಂಎಸ್ ಕಾಲೇಜಿನಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಸಂಸದ ಬ್ರಿಜೇಶ್ ಚೌಟಾ ಅವರು ಚಾಲನೆಯನ್ನ ನೀಡಿದರು. ದೇಹಕ್ಕೆ ದೈಹಿಕ ಶಕ್ತಿಯಂತೆ ಮಾನಸಿಕ ಶಕ್ತಿ ಕೂಡ ಮುಖ್ಯವಾಗಿದ್ದು, ಅದರಂತೆ ದೇಶದ ಯುವ ಶಕ್ತಿಯನ್ನ ವ್ಯಸನದ ಮೂಲಕ ನಿಶಕ್ತರನ್ನಾಗಿಸುವ ಹುನ್ನಾರಕ್ಕೆ ಕರಾವಳಿ ಜಿಲ್ಲೆ ಗಾಂಜಾ ಮತ್ತು ಡ್ರಗ್ ಮುಕ್ತ ಮಾಡುವ ಆರಂಭಿಕ ಆಂದೋಲನ ಬೃಹತ್ ಶಕ್ತಿಯಾಗಲು ಇಂತಹ ಜಾಗೃತಿಗಳು ಅಗತ್ಯ ಎಂದರು. ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ, ಶಾಸಕರಾದ ಯಶ್ಪಾಲ್ ಸುವರ್ಣ, ಗುರ್ಮೆ ಸುರೇಶ್ ಶೆಟ್ಟಿ, ಕಿರಣ್ ಕುಮಾರ್ ಕೊಡ್ಗಿ, ಕಾಲೇಜಿನ ಪ್ರಿನ್ಸಿಪಾಲ್ ರಾಬರ್ಟ್ ರೋಡ್ರಿಗಸ್, ಸುಗ್ಗಿ ಸುಧಾಕರ್ ಶೆಟ್ಟಿ ಸೇರಿದಂತೆ ಗಣ್ಯರು ಪಾರಿವಾಳವನ್ನ ಬಂಧಮುಕ್ತಗೊಳಿಸಿ ನಿಸರ್ಗಕ್ಕೆ ಬಿಡುಗಡೆ ಮಾಡಿ ವಾಕಥಾನ್ ಆರಂಭಗೊಂಡಿತ್ತು. ಜನಸೇವಾ ಟ್ರಸ್ಟ್ನ ಶರತ್ ಶೆಟ್ಟಿ ಕೊತ್ತಾಡಿ, ವಸಂತ್ ಗಿಳಿಯಾರು ತಂಡ ನೇತೃತ್ವ ವಹಿಸಿತ್ತು. 50ಕ್ಕೂ ಹೆಚ್ಚು ಸ್ವಯಂ ಸೇವಾ ಸಂಘ ಸಂಸ್ಥೆ, ಶಾಲಾ ಕಾಲೇಜು ವಿದ್ಯಾರ್ಥಿಗಳು, ನಿವೃತ್ತ ಸೈನಿಕರು, ಸಹಸ್ರಾರು ಮಂದಿ 4 ಕಿಲೋಮೀಟರ್ ಜಾಥಾದಲ್ಲಿ ಭಾಗವಹಿಸಿದ್ರು. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಬ್ರಹ್ಮಾವರ.